ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಒಂದು ಬೇಬಿ ಕುಚ್ಚಿಗೆ ಬೀಡ್ಸನ್ನು ಹಾಕೋದು ಹೆಂಗೆ ಅಂತ ತೋರಿಸ್ತೀನಿ. ತುಂಬ ಡಿಫ್ರೆಂಟಾಗಿದೆ, ಅದು ಚೆನ್ನಾಗಿದೆ ಫ್ರೆಂಡ್ಸ್. ಟ್ರೈ ಮಾಡೋಣ ಬನ್ನಿ. ಮಾಮೂಲಿ ನಾನು ಬೇಬಿ ಕುಚ್ಚು ಹಾಕ್ಕೊಂಡು ಈ ರೀತಿ ಜರಿ ಥ್ರೆಡ್ಡನ್ನು ಎರಡು ಕಡೆ ಪೋಣಿಸ್ಕೊಂಡಿರ್ತೀನಿ, ಎರಡು ನೀಡಲ್ಗೆ. ಬನ್ನಿ ಅದು ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ಫ್ರೆಂಡ್ಸ್, ಇದು ಒಂದೊಂದು ಸರಿ ಆಗಿಲ್ಲ ಅಂತಂದರೆ ಕ್ರೋಸ ಕಡ್ಡಿಲಿ ಅಥವಾ ನೀಡ್ಲಲ್ಲಿ ಈ ರೀತಿ ನೀಡಲ್ಲಿ ಅಥವಾ ಕ್ರೋಸ ಕಡ್ಡಿಲಿ ಹೀಗೆ ಚುಚ್ಕೊಂಡು, ನಿಮಗೆ ಪ್ರತಿ ಸರಿನೂ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಹೀಗೆ ಸ್ವಲ್ಪ ಲೆಂತಿನೇ ಬೇಕಾಗಿರುತ್ತೆ. ಈ ಕುಚ್ಚಿಗೆ ತುಂಬ ಲೆಂತಿನೇ ಬೇಕು. ನಿಮಗೆ ಬೀಡ್ಸ್ 2-4 ಎಷ್ಟು ಬೇಕಾದರೂ, ನಿಮಗೆ ಎಷ್ಟು ಖುಷಿ ಆಗುತ್ತೆ ಅಷ್ಟನ್ನು ನೀವು ಲೆಂತನ್ನು ಬಿಟ್ಕೋಬೋದು. ಅಷ್ಟಕ್ಕೆ ಈಗ ಒಂದು ನೀಡ್ಲಲ್ಲಿ ಜರಿ ಥ್ರೆಡ್ಡನ್ನು ಹಾಕ್ಕೊಂಡಿರೋದನ್ನು ನಾನು ಕುಚ್ಚಿಗೆ ಈ ಥರ ಗಂಟಾಕೊಳ್ಳಿಕ್ಕೆ ಯೂಸ್ ಮಾಡ್ತೀನಿ. ನಾನು ಯಾವಾಗಲೂ 4 ಸರಿ 5 ಸರಿನೇ ಈ ಕುಚ್ಚಿಗೆ ನಾನು ಲಾಕ್ ಮಾಡ್ಕೊಳ್ಳೋದು ಫ್ರೆಂಡ್ಸ್, ಟೈಟಾಗಿ ಕೂರಲಿ ಅಂತ. ಹೀಗೆ ನಾನು ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ನಿಮಗೆ ಸ್ಮಾಲ್ ಬೀಡ್ಸ್ ಅಥವಾ ಬಿಗ್ ಬೀಡ್ಸ್ ಯಾವ ಥರ ಬೇಕಾದ್ರೂ ನೀವು 4 ಬೀಡ್ಸನ್ನು ಜೋಡಿಸ್ಕೊಳ್ಳಿ. 4 ಅಥವಾ 3 ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಪೋಣಿಸ್ಕೊಳ್ಳಿ. ಹೀಗೆ ನೋಡಿ ಫ್ರೆಂಡ್ಸ್, ನಾನು ಇನ್ನೊಂದನ್ನು ಹಾಕ್ಕೊಳ್ತೀನಿ. ನೋಡಿ, ಹೀಗೆ ಇದನ್ನು ಹೀಗೆ ಬಿಟ್ಬಿಡೋಣ ಇಲ್ಲಿಗೆ. ನೋಡಿ ಫ್ರೆಂಡ್ಸ್, ನಾನು ಈ ನೀಡಲಲ್ಲಿ ಪೋಣಿಸ್ಕೊಂಡಿರೋ ಜರಿ ಥ್ರೆಡ್ ನೀಡಲನ್ನು ಹೀಗೆ ಬಿಟ್ಬಿಟ್ಟಿದ್ದೀನಿ. ನಾನು ಇನ್ನೊಂದು ನೀಡಲನ್ನ ತಗೊಳ್ತೀನಿ. ನಾನು ಅದಕ್ಕೇ ಹೇಳಿದ್ದು 2 ರೀತಿ ಜರಿ ಥ್ರೆಡ್ಡನ್ನು ಪೋಣಿಸ್ಕೊಂಡು ನೀಡಲಲ್ಲಿ ರೆಡಿ ಇಟ್ಕೊಳ್ಳೋದು. ಹೀಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ಒಂದು ಕಡೆ ಚುಚ್ಕೊಂಡು ಈ ರೀತಿ ಸುತ್ಕೊಳ್ಳೋಣ 2-3 ಸರಿ. ಇಲ್ಲಿಗೆ ಮಧ್ಯೆ ಒಂದು ಸಿಂಗಲ್ ಬೀಡ್ಗೆ ಈ ರೀತಿ. ತುಂಬ ಡಿಫ್ರೆಂಟಾಗಿದೆ, ಚೆನ್ನಾಗಿದೆ ಫ್ರೆಂಡ್ಸ್. ಈ ರೀತಿ ಮಾಡ್ಕೊಳ್ಳಿ. ಎರಡು ಮೂರು ಸರಿ ಹಿಂಗೆ ಆದಮೇಲೆ ಒಂದು 4 ಟೈಮ್ಸ್ ಹಾಗೆ ಲಾಕ್ ಮಾಡ್ಕೊಳ್ಳಿ ಅದನ್ನು. ಹೀಗೆ ನೋಡಿ ಫ್ರೆಂಡ್ಸ್, ಈ ರೀತಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಫಸ್ಟ್ ಒಂದು ಮುಗೀತು. ಈಗ ಇನ್ನೊಂದು 3 ಇದೆ. 3 ಸುಧಾ ಹಾಗೆ ಸಹ ಮಾಡ್ಕೊಳ್ಳೋಣ. ಮತ್ತು ಸೆಕೆಂಡ್ ಒನ್ಗೆ ಬರ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಹೀಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಹಾಗೇ ಸುತ್ಕೊಳ್ಳೋಣ. ನಿಮಗೆ ಬೇಕಾದ್ರೆ ಇದಕ್ಕೆ ಸಿಲ್ವರ್ ಬೀಡ್, ಗೋಲ್ಡ್ ಬೀಡ್, ಸಿಲ್ವರ್ ಆ ಥರನೂ ಹಾಕ್ಕೊಳ್ಬೋದು. ಅದನ್ನು ಒಂದು ತೋರಿಸ್ತೀನಿ ಫ್ರೆಂಡ್ಸ್. ನಾನು ಯಾವುದು ಥರ ಚೆನ್ನಾಗಿ ಕಾಣುತ್ತೆ ಅದಕ್ಕೆ ನೀವು ಮಾಡ್ಕೊಳ್ಬೋದು ಆ ರೀತಿ. ಹೀಗೆ
ಮತ್ತು ಈಗ ತಗೊಂಡು ಲಾಕ್ ಮಾಡ್ಕೊಳ್ಳೋದಕ್ಕೆ ಈ ಕಡೆ ಹಿಂದೆಗಡೆ ಬಿಟ್ಕೊಂಡಿರ್ತೀರಲ್ಲ ಅದನ್ನು ಹಿಂಗೆ ಲಾಕ್ ಮಾಡೋದು. ನೋಡಿ ಹೀಗೆ ಕಾಣುತ್ತೆ. ಮತ್ತು ಥರ್ಡ್ ಒನ್ ಮತ್ತು ಥರ್ಡ್ ಒನ್ ಹಿಂಗೆ ಬನ್ನಿ. ಹಿಂಗೆ ಸುತ್ತಕೊಳ್ಳಿ ಒಂದು 2-3 ಸಾರಿ. ಸುತ್ತಕೊಂಡು ಲಾಸ್ಟ್ ಒನ್ಗೆ ಸ್ವಲ್ಪ ಲೂಸ್ ಆದಮೇಲೆ ಹೀಗೆ ಥ್ರೆಡನ್ನು ಹಾಕಿ ಲಾಕ್ ಮಾಡೋಣ. ಮತ್ತು ಲಾಸ್ಟ್ ಒನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ನಿಮಗೆ ಬರೀ ಬೇಬಿ ಕುಚ್ಚೇನೆ ಬೇಡ ಅಂದರೆ ಈ ರೀತಿಯೂ ಮಾಡ್ಕೊಳ್ಬೋದು. ಎರಡು 3 ರೌಂಡ್ ಹಾಕಿದ ಮೇಲೆ ನೀವು ಲಾಸ್ಟ್ ಒನ್ಗೆ ಲಾಕ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಈಗ ಲಾಕ್ ಮಾಡಿ ಆಯಿತು. ಥ್ರೆಡ್ಡನ್ನು ಜರಿ ಥ್ರೆಡನ್ನು ಕಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಹಂಗೂ ಇದರಲ್ಲಿ ನಿಮಗೆ ಸ್ಟಿಕ್ನೆಸ್ ಅನಿಸಿಲ್ಲ ಅಂದರೆ ಹಿಂದೆಗಡೆನೂ ಒಂದು ಸರಿ ಲಾಕ್ ಮಾಡಿ ಥ್ರೆಡನ್ನು ಕಟ್ ಮಾಡಿ, ಜರಿ ಥ್ರೆಡನ್ನು ಹೀಗೆ, ಆಗ ಸ್ಟಿಕ್ನೆಸ್ ಇರುತ್ತೆ. ಮತ್ತು ಇದನ್ನು ಸಹ ಕಟ್ ಮಾಡ್ಕೊಳ್ಳಿ ಹೀಗೆ. ಇದನ್ನು ಒಂದು ಸರಿ ಬೇಕಿದ್ರೆ ನಿಮಗೆ ಫ್ರಂಟಿಗೆ ಬೇಡ ಅಂದರೆ ತುಂಬ ಹಿಂದಕ್ಕೆ ಹೋಗಿ ಹಿಂಗೆ ಕಟ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಹೀಗೆ ತುಂಬ ಲೆಂತ್ ನಾವು ಬಿಟ್ಟಿರೋದ್ರಿಂದ ಇದು ಲೆಂತ್, ಈ ಲೆಂತ್ ಲಾಸ್ಟ್ ಲೆಂತ್ ಸಾಕು. ಹೀಗೇ ಚೆನ್ನಾಗಿ ಕಾಣುತ್ತೆ ನೋಡಿ. ನಾನೀಗ ಸಿಲ್ವರು ಮತ್ತು ಗೋಲ್ಡ್ ಬೀಡ್ಸನ್ನು ಮಿಕ್ಸ್ ಮಾಡಿ ತೋರಿಸ್ತೀನಿ. ನಿಮ್ಗೆ ಯಾವ ಥರ ಖುಷಿ ಅನಿಸುತ್ತೆ ಆ ರೀತಿ ಹಾಕ್ಕೊಳ್ಬೋದು ಫ್ರೆಂಡ್ಸ್. ನಿಮಗೆ ಈ ರೀತಿದು ಒಂದೇ ಥರ ಕುಚ್ಚು ಬೇಡ ಅಂದ್ರೂ ನಿಮ್ಮ ಸ್ಯಾರಿ ಕಲರ್ 2 ಕಲರ್ ಬೇಕಿದ್ರೆ ಹಾಕ್ಕೊಳ್ಬೋದು ಈ ರೀತಿ. ಒಂದೊಂದು ಸೀರೆ ಗಟ್ಟಿ ಇರುತ್ತೆ ಫ್ರೆಂಡ್ಸ್, ಅದಕ್ಕೆ ಕ್ರೋಸೆಟ್ಟಲ್ಲಿ ಅಥವಾ ನೀಡ್ಲಲ್ಲಿ ನಾನು ಚುಚ್ಕೊಂಡಿರ್ತೀನಿ ಹೀಗೆ. ನೋಡಿ ಸುಲಭವಾಗಿ ಬಂದ್ಬಿಡುತ್ತೆ ಹೀಗೆ. ಸ್ಯಾಂಪಲ್ ತೋರಿಸ್ತಾ ಇರೋದು ಫ್ರೆಂಡ್ಸ್. ಹೀಗೆ ಆದಮೇಲೆ ನೋಡಿ ನೋಡಿ ಎರಡೆರಡು ರೀತಿಯಲ್ಲಿ ನಾವು ಈ ರೀತಿ ಮಾಡ್ಕೊಳ್ಬೋದು. ಈಗ ಒಂದು ಜರಿ ಥ್ರೆಡ್ ನೀಡಲಲ್ಲಿ ನಾನು 3 ಸರಿ ಲಾಕ್ ಮಾಡ್ಕೊಳ್ತೀನಿ. ಸಾರಿ, ಹೀಗೆ ಲಾಕ್ ಮಾಡ್ಕೊಳ್ಳೋಣ. ನಿಮ್ಗೆ ಹೇಗೆ ಬೇಕಾದರೂ ಹಾಕ್ಕೊಳ್ಳಿ ಫ್ರೆಂಡ್ಸ್, ನಿಮ್ಮ ಕ್ರಿಯೇಟಿವಿಟಿ. ಒಂದೇ ಕಲರ್ ಕುಚ್ಚು ಈ ಥರ ಕಲರ್ಸ್ ಬೇಕು ಅಂದರೆ ಒಂದೇ ರೀತಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ 2 ಥರ ಬೇಕಂದರೆ 2 ರೀತಿ ಹಾಕ್ಕೊಳ್ಳಿ. ಈಗ ನೋಡಿ ಹೀಗೂ ಮಾಡ್ಬೋದು. ಹಿಂದೆ ಲಾಕ್ಗಿಂತ ಫ್ರಂಟಲ್ಲಿ ಒಂದು ಸರಿ ಹೀಗೆ
ಲಾಕ್ ಮಾಡಿ ಎಳ್ಕೊಳ್ಬೋದು. ಈಗ ನೀಡ್ಲನ್ನು ಈ ನೀಡ್ಲಿಗೆ ಒಂದು ಸಿಲ್ವರ್ ಬೀಡ್ ಒಂದು ಗೋಲ್ಡ್ ಬೀಡ್ ಹಾಕ್ಕೊಳ್ತೀನಿ, ಅಥವಾ ಒಂದು ಗೋಲ್ಡ್ ಬೀಡ್ ಒಂದು ಸಿಲ್ವರ್ ಬೀಡ್, ನಿಮ್ಗೆ ಹೆಂಗೆ ಬೇಕಾಗುತ್ತೆ ಹಾಗೆ. ಹೀಗೆ ಹಿಂಗಾದ್ಮೇಲೆ ಟೈಟಾಗಿ ಹಿಂಗೆ ಸೇರಿಸಿ ಇದನ್ನು ಹಿಂಗೆ ಇಟ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈಗ ಇಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. 2-3 ಸರಿ ಸುತ್ಕೊಳ್ಳೋಣ. ಹೀಗೆ ಹೀಗೆ ಸುತ್ಕೊಂಡ್ಬಿಟ್ಟು ಲಾಸ್ಟ್ ಒನ್ನ ಇನ್ನೊಂದು ಸರಿ ಮಾಡಿಬಿಡ್ತೀನಿ. ಈಗ ಹೀಗೆ ಒಂದು ಸರಿ ಲಾಕ್ ಮಾಡಿಕೊಂಡು ಹೀಗೆ ಟೈಟ್ ಮಾಡ್ಕೊಳ್ಳಿ. ಅದನ್ನು ಆಮೇಲೆ ಸರಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಹಿಂದಗಡೆ ಇದೇ ರೀತಿ ಎಳ್ಕೊಳ್ಬೋದು. ಈ ರೀತಿ ಏನಾದರೂ ಬಂದರೆ ಕಟ್ ಮಾಡ್ಕೊಳ್ಬೋದು ಹೀಗೆ, ಅಥವಾ ಜಾಯಿನ್ ಮಾಡೋದಾದರೆ ಮಾಡ್ಕೊಳ್ಳಿ ನೆಕ್ಸ್ಟ್ಗೆ. ಹೀಗೆ ಎರಡನೇದಕ್ಕೆ ಸುತ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಕ್ರಿಸ್ಟಲ್ ಬೀಡ್ನಲ್ಲಿ ಸ್ಮಾಲ್ ಸಿಗುತ್ತೆ ಅನಿಸುತ್ತೆ. ಈ ರೀತಿ ಹಾಕ್ಕೊಳ್ಬೋದು, ಶೈನಿಂಗ್ ಇರುತ್ತೆ. ಅದು ಸ್ಮಾಲ್ ಸಿಕ್ಕಿದ್ರೂ ಕ್ರಿಸ್ಟಲ್ ಬೀಡನ್ನ ಹಾಕ್ಕೊಳ್ಳಿ, ಅದು ಚೆನ್ನಾಗಿ ಕಾಣಿಸುತ್ತೆ. ಹೀಗೆ ಮತ್ತು ಥರ್ಡ್ ಒನ್ ಹಿಂಗೆ ಹಿಡ್ಕೊಂಡು ಫಸ್ಟು ಸುತ್ಕೊಬಿಡಿ ಫ್ರೆಂಡ್ಸ್, ಆಮೇಲೆ ಲಾಕ್ ಮಾಡ್ಬೋದು. ಇದನ್ನು ಈ ರೀತಿ ಏನಾದ್ರು ಬಂದರೆ ಕಟ್ ಮಾಡಿಬಿಡಿ ಅಷ್ಟೆ. ಬಟ್ ಬೀಡ್ಸ್ಗಳು ಸ್ವಲ್ಪ ಕಲರ್ಫುಲ್ ಇರೋದು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಸ್ಯಾರಿ ಕಲರ್ ಬಟ್ ಆ ಟೈಮಿಗೆ ಸಿಗೋದಿಲ್ಲ. ಮತ್ತು 4th ಒನ್ ಹೀಗೆ ಸುತ್ತಕೊಂಡು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಮತ್ತೆ ಹಿಂದೆ ಒಂದು ಸರಿ ನಾನು ಲಾಕ್ ಮಾಡಿ ಥ್ರೆಡನ್ನು ಕಟ್ ಮಾಡ್ತೀನಿ. ಮತ್ತು ಈ ಫ್ರಂಟದನ್ನು ತುಂಬ ಹತ್ತಿರಕ್ಕೆ ಕಟ್ ಮಾಡಿ ಆ ಥ್ರೆಡ್ ಕಾಣೋದಿಲ್ಲ. ಈಗ ನಾನು ಇದನ್ನು ಕಟ್ ಮಾಡ್ತಿದ್ದೀನಿ. ಈಗ ಇದನ್ನು ಸರಿ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ನಾನು ಸ್ಯಾಂಪಲ್ ತೋರಿಸ್ತಾ ಇರೋದು ನೋಡಿ, ಕರೆಕ್ಟ್ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಕಾಮೆಂಟ್ಸ್ ಮಾಡಿ, ಲೈಕ್ ಕೊಡಿ.
ನಾನು ಹಾಕಿದ್ದ ಈ ಡಿಸೈನು ನೀವು ಮಾಡಿದ್ಮೇಲೆ ಹೇಗೆ ಕಾಣುತ್ತೆ ಅಂತ ನನಗೆ ಕಮೆಂಟ್ಸ್ ಮುಖಾಂತರ ಕಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು. ಇಲ್ಲಿ ಎಷ್ಟು ಚೆನ್ನಾಗಿ ಕಾಣುತ್ತೆ.